ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಕರಣದ ತನಿಖೆಗೆ ಮತ್ತೆ ಚುರುಕನ್ನು ಕೊಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಉಜಿರೆಯ ಖಾಸಗಿ ಕ್ಲಿನಿಕ್ಗೆ ತೆರಳಿ ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡಿದ್ದಾರೆ. ಖಾಸಗಿ ದಂತ ಚಿಕಿತ್ಸಾಲಯದಲ್ಲಿ ಅಧಿಕಾರಿಗಳು ಕೆಲವೊಂದಿಷ್ಟು ಮಾಹಿತಿ ಕಲೆ ಹಾಕಿದ್ದಾರೆ. ಎಸ್ಕೆ ಮೆಮೋರಿಯಲ್ ಹಾಲ್ ಕಟ್ಟಡದಲ್ಲಿ ಈ ಕ್ಲಿನಿಕ್ ಇದೆ. ಎಸ್ಐಟಿ ಜೊತೆಗೆ ಎಫ್ಎಸ್ಎಲ್ ವಿಭಾಗದ ಸೋಕೋ ತಂಡದವರು ಕೂಡ ಅವ್ರ ಜೊತೆಗೆ ಹೋಗಿದ್ರು, ತನಿಖೆಯನ್ನು ಮಾಡಿದ್ದಾರೆ. ಏನಿರ್ಬೋದು ಹಾಗಾದರೆ ದಂತ ಚಿಕಿತ್ಸಾಲಯ ಹಲ್ಲು ಏನಾದರೂ ಅವತ್ತು ಬುರುಡೆ ಸಿಕ್ಕಿದ್ವಲ್ಲ, ಅದರದ್ದೇನಾದರೂ ಸ್ಯಾಂಪಲ್ ಕೊಟ್ಟು ಅದರ ವರದಿ ಏನಾದರೂ ಬಂದಿರಬಹುದಾ? ಯಾಕಂದರೆ ಎಫ್ಎಸ್ಎಲ್ ಟೀಮ್ ಕೂಡ ಹೋಗಿದ್ದಾರಲ್ವ, ಹಾಗಾಗಿನೇ ಈಗ ಅದು ಯಾರದು ಅಂತ ಗೊತ್ತಾಗಿರ್ಬೋದಾ? ಫೈನಲಿ ವರದಿ ರೆಡಿ ಮಾಡಲಿಕ್ಕೆ ಎಸ್ಐಟಿ ಅವರೀಗ ಕಾತುರರಾಗಿದ್ದಾರೆ. ಇನ್ನು ಧರ್ಮಸ್ಥಳ ಗ್ರಾಮದಲ್ಲಿ ಅಸಹಜ ಸಾವು ಆರೋಪಕ್ಕೆ ಸಂಬಂಧಪಟ್ಟಂತೆ ಶವ ವಿಲೇವಾರಿಯಲ್ಲಿ ಅಕ್ರಮ ಎಸಗಿರುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಳಿಸಬೇಕು ಅಂತ ಹೋರಾಟಗಾರರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಎಸ್ಐಟಿ ಕಚೇರಿಗೆ ಆಗಮಿಸಿ ಗಿರೀಶ್ ಮಠಣ್ಣ ಅವರು, ಜಯಂತ್ ಟಿ ಸೇರಿ 12 ಜನ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಚುರುಕುಗೊಳಿಸಬೇಕು, ತನಿಖೆಯನ್ನು ವಿಳಂಬ ಆಗ್ತಾ ಇದೆ, ಸತ್ಯಾಸತ್ಯತೆ ಹೊರಗಡೆ ಬರಬೇಕು, ಶವ ಹೂತಿರೋದು ನಿಜ, ಅಲ್ಲಿ ನೂರಾರು ಶವಗಳನ್ನು ಹೂತಿದ್ದಾರೆ, ಇನ್ನೇನು ಬೇಕು, ಬುರುಡೆಗಳು ಸಿಕ್ಕಿದ್ದಾವೆ, ತನಿಖೆ ಆದಷ್ಟು ಬೇಗ ತೀವ್ರಗತಿಯಲ್ಲಿ ಸಾಗಬೇಕು. ಯಾಕಂತ ಹೇಳಿದ್ರೆ ಈಗ ಸತ್ಯ ಹೊರಗಡೆ ಬರದೇ ಇದ್ದರೆ ಮಠಣ್ಣವರು, ತಿಮರೋಡಿ, ಜಯಂತ್ ಇವರಿಗೆಲ್ಲ ಹಿನ್ನಡೆ ಆದಂಗೆ ಅದು. ಇನ್ನು 4-5 ದಶಕಗಳಿಂದ ಅಸಹಜ ಸಾವುಗಳಾಗ್ತಾ ಇದ್ದಾವೆ. ಪ್ರತ್ಯೇಕ ಎಫ್ಐಆರ್ಗಳನ್ನು ಮಾಡೋಕೆ ಮನವಿ ಮಾಡಿದ್ದೇವೆ. ಹೋರಾಟಗಾರ ಗಿರೀಶ್ ಮಠಣ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅಸಹಜ ಸಾವಾಗಿದ್ದರೂ ಆರೋಪಿಗಳನ್ನು ಪತ್ತೆ ಹಚ್ಚಲು ವಿಫಲರಾಗಿದ್ದಾರೆ. ಯಾವ ಪ್ರಕರಣಕ್ಕೂ ತಾರ್ಕಿಕ ಅಂತ್ಯ ಎಂಬುದೇ ಆಗಿಲ್ಲ. ವೇದವಲ್ಲಿ, ಪದ್ಮಲತಾ, ಸೌಜನ್ಯ ಕುಟುಂಬಸ್ಥರು ದೂರು ಕೊಟ್ಟಿದ್ದಾರೆ. ಪ್ರಕರಣಗಳ ಬಗ್ಗೆ ಪ್ರತ್ಯೇಕ ಎಫ್ಐಆರ್ ಹಾಕಬೇಕು. ಎಫ್ಐಆರ್ ಇಲ್ಲದೆ ಸಾಕಷ್ಟು ಪ್ರಕರಣಗಳು ನಡೆದಿದ್ದಾವೆ. ಮೃತದೇಹ ಸಿಕ್ಕ ದಿನವೇ ಆ ಮೃತದೇಹ ದಹನ ಮಾಡಿದ್ದಾರೆ. ಪಂಚಾಯಿತಿ ನೀಡಿದ ದಾಖಲೆಗಳ ಆಧಾರದಲ್ಲಿ ದೂರನ್ನು ಕೊಟ್ಟಿದ್ದೇವೆ. ಎಲ್ಲ ರಾಜ್ಯದ ಹೈಕೋರ್ಟ್ಗಳಿಗೆ ಈ ದೂರನ್ನು ಕೊಡ್ತೇವೆ. ನಮ್ಮ ಆರೋಪಗಳು ಸುಳ್ಳಾದರೆ ತನಿಖೆಯನ್ನು ಎದುರಿಸ್ತೇವೆ ಅಂಥೇಳಿ ಬೆಳ್ತಂಗಡಿಯಲ್ಲಿ ಹೋರಾಟಗಾರ ಗಿರೀಶ್ ಮಠಣ್ಣವರ್ ಹೇಳಿಕೆ ಕೊಟ್ಟಿದ್ದಾರೆ. ಯಾವ ದಿನ ಡೆಡ್ ಬಾಡಿ ಸಿಗುತ್ತೋ ಅದೇ ದಿನಾನೇ ಅದನ್ನು ದಫನ್ ಮಾಡಿಬಿಡ್ತಾರೆ, ವಿಚ್ ಈಸ್ ಅಬ್ಸಲ್ಯೂಟ್ಲಿ ಅಗೇನ್ಸ್ಟ್ ದ ರೂಲ್ಸ್. ಕಾನೂನಿನ ಸಂಪೂರ್ಣ ವಿರೋಧಿನೇ ಇದೆ ಅದು. ಈಗ 2010ರಲ್ಲಿ ನಾವು ನೋಡಿದ್ದೀವಿ, ತೋರಿಸಿದ್ದೀನಿ ಲಾಸ್ಟ್ ಟೈಮ್ ಬಂದಾಗೂ ಕೂಡ. ಪಂಚಾಯತಿ ಕೊಟ್ಟಂಥ ದಾಖಲೆ ಇಟ್ಕೊಂಡು ನಾವು ಮಾಡ್ತಾ ಇರ್ತೀವಿ. ಯಾರೋ ಒಬ್ರು ಹೇಳಿಬಿಟ್ರು ಅದ್ರ ಮೇಲಲ್ಲ, ಪಂಚಾಯಿತಿಯವರು ಕೊಟ್ಟಂಥ ದಾಖಲೆ, ಆನಂತರ ಪೊಲೀಸ್ ಠಾಣೆ ಕೊಟ್ಟಂಥ ದಾಖಲೆ, ಅದರ ಆಧಾರದ ಮೇಲೆ ಈ ಒಂದು ದೂರನ್ನು ಕೊಟ್ಟಿದ್ದೀವಿ ನಾವು. ಇಟ್ ಈಸ್ ನಾಟ್ ಓನ್ಲಿ ಅ ಪೆಟಿಷನ್, ಇದು ಒಂದು ದೂರು ಕೊಟ್ಟಿದ್ದೀವಿ ನಾವು. ಪ್ರತ್ಯೇಕ ಎಫ್ಐಆರ್ಗಳನ್ನು ಮಾಡಿ ಆನಂತರ ಯಾರು ಅದ್ರ ಹಿಂದೆ ಇದ್ದಾರೆ ಅದು ಬೇಕಲ್ಲ, ಅದು ಒಂದು ತನಿಖೆ ಆಗಬೇಕು. ಅದು SIT ವ್ಯಾಪ್ತಿಯಲ್ಲೇ ಬರುವಂಥದ್ದು. ನಾವು ಹೇಳ್ತಾ ಇರೋದು ಯಾವುದು ಕೂಡ SIT ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ದಾಟಿ ಇಲ್ಲ ಯಾವುದು ಕೂಡ. SIT ಒಳಗಡೆ ಪರಿಮಿತಿಯಲ್ಲಿ ಅದು ಯಾವ ರೀತಿ ಬರ್ತದೆ ಅನ್ನೋದು ಕೂಡ ಇದರಲ್ಲಿ ನಾವು ದೂರುದಾರರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದರ ಒಂದು ಸಾಫ್ಟ್ ಕಾಪಿನೂ ಕೂಡ ತಮ್ಮೆಲ್ಲರಿಗೂ ಕೂಡ ಮಾಧ್ಯಮ ಮಿತ್ರರಿಗೆ ನಾವು ಕೊಡ್ತೀವಿ. ಹೀಗಾಗಿ ಈ ಒಂದು ಪ್ರಕ್ರಿಯೆ ಅತ್ಯಂತ ಪ್ರಮುಖವಾದಂಥದ್ದು. ಆನಂತರ ಇದನ್ನು ಈ ದೇಶದ ಎಲ್ಲ ಏನು ಸುಪ್ರೀಂ ಕೋರ್ಟ್ ಇದೆ, ಕರ್ನಾಟಕದ ಹೈಕೋರ್ಟ್ ಇದೆ, ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಮಾನ್ಯ